ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇಲ್ಲಿವರೆಗೂ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 8ನೇ ಸಂಧಿಯ 5ನೇ ಸೂತ್ರದ 4ನೇ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿಯವರೆಗೂ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ತಮ್ಮೆಲ್ಲರಿಗೂ ಬೋಧಿಸಿದಂಥ ಪ್ರಭು ಮೊದಲುಗೊಂಡು ಮುಂದಿನ ನುಡಿಗೆ ವಿಚಾರವನ್ನು ಮಾಡೋಣ. ಹೇಗೆ ಅಂದರೆ, ತಿಳಿಯಲು ಅನುಭವ ಸಾರ ಇದು ಸಾಧಕರ್ಗೆ ನಿರ್ಮಳವಪ್ಪ ಕೈವಲ್ಯವನ್ನೇ ಮಾಡ್ಪದು ಅಂತ ಸೂತ್ರದಲ್ಲಿ ಹೇಳಿದರು. ಯಾರಿಗೆ ಅಂದರೆ, ಇದು ವಿಚಾರವನ್ನು ಶಾಸ್ತ್ರೋಕ್ತವಾಗಿ ವೇದ ವಿಧಿವತ್ತಾಗಿ ಸುಮ್ಮನಾಗದು ವಿಧಿಯೋಳು ಒಂದದೇ ಮುಕ್ತಿ ಎನ್ನುವಂಥ ಯಾವ ಮಾರ್ಗ ಅದ, ಆ ಮಾರ್ಗವನ್ನು ವಿಚಾರ ಮಾಡಲಾರದೆ ಅಂಥ ಸಾಧಕರು ಅಲ್ಲದವರಿಗೆ ಇದು ಅನುಭವ ಸಾರ ಏನಾಗ್ತದಂದರೆ ವಿಷಕಾರಿ ಆಗ್ತದೆ. ಸಿಹಿಯಾದ ಸಕ್ಕರೆಯಂತೆ ಕಬ್ಬಿನ ಹಾಲಿನಂತಿದ್ದಂಥ ರಸ ನಾಲಿಗೆ ಕೆಟ್ಟವರಿಗೆ ಕಹಿ ಆಗ್ತದೆ. ಹಾಲೇನು ಕಹಿ ಆಗಿಲ್ಲ, ಸಿಹಿನೇ ಆದ, ಅದು ಕುಡಿಯೋನ ನಾಲಿಗೆ ಕೆಟ್ಟದ, ಅವನಿಗೆ ಕಹಿ ಕಾಣ್ತದಿಲ್ಲ. ಅದರಂತೆ ಇದು ಸಾಧಕರ್ಗೇಂದ್ರು ಯಾರು ಗುರುಶಾಸ್ತ್ರಾದಿಗಳ ಮುಖಾಂತರ ಇಲ್ಲಿವರೆಗೆ ಅವರು ಸಾಧನೆ ಮಾಡ್ಯಾರ, ಅಂಥ ಮುಮುಕ್ಷಗಳಿಗೆ ನಿರ್ಮಳವಪ್ಪ ಕೈವಲ್ಯವನ್ನೇ ಮಾಡ್ಬೋದು ಅಂದರೆ, ನಿನ್ನನ್ನು ನಿರ್ದೋಷಿಯಾದ ನಿರ್ಮಳವಾದ ಮಲಿನತ್ವ ಇಲ್ಲದ ನಿರ್ಮಲವಾದಂಥ ಮೋಕ್ಷ ಅಂದರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ತಾನೇ ಮಾಡ್ತದೆ. ನಿರ್ಮಳ ಅಂತ ಯಾಕೆ ಹೇಳಿದರು? ಈ ಜಗತ್ತಲ್ಲಿ ಸಾಲೋಕ್ಯ, ಸಾಮೀಪ್ಯ, ಸಾರೋಚ್ಯ ಅನ್ನುವಂಥ ಪದವಿಗಳುಂಟು. ಅದರಲ್ಲಿ ಸಾಯುಜ್ಯ ಪದವಿಯನ್ನು ಬಿಟ್ಟರೆ ಉಳಿದ ಪದವಿಗಳಲ್ಲಿ ದೋಷ ಅದ. ಏನು ದೋಷ ಆದ್ರಿ ಅಂದರೆ, ಕ್ಷೀಣೆ ಪುಣ್ಯ ಮರ್ತಲೋಕ ವಿಶಂತಿ. ಹಾಗಾಗಿ ಪುನಃ ನೀನು ಈ ಜನ್ಮದಲ್ಲಿ ಸಾವಿಲ್ಲದೆ ನೀನು ಚಿರಂಜೀವಿಯಾಗಿ, ಅಂದರೆ ಸಾವಿಲ್ಲ ಅಂದ್ರೆ ಏನು ಅರ್ಥ? ಅದಕ್ಕೆ ಹುಟ್ಟಿಲ್ಲ ಅಂತ ಅರ್ಥ. ನಾವು ಯಾವಾಗ ಎಲ್ಲಿವರೆಗೆ ಸಾಯ್ತೀವಿ ಅನ್ನುವ ಭಯ ಅದ, ಅಲ್ಲಿಗೆ ಹುಟ್ಟುತ್ತೀವಿ ಅನ್ನೋದು ಸಂಶಯ ಇಲ್ಲ ನೋಡ್ರಿ. ಅದನ್ನು ಹುಟ್ಟೋ ಸಂಶಯ ಮಾಡೋದು ಬೇಕಾಗಿಲ್ಲ. ನಾನು ಸಾಯ್ತೀನಿ ಅಂತ ನಿನಗೆ ಸಂಶಯ ಇದ್ರೆ ಸಾಕು, ತಾನಾಗಿ ಹುಟ್ಟುತ್ತಿದ್ದಿ. ಹಾಗಾಗಿ ಇಲ್ಲಿ ಅನಂತ ರೀತಿಯನ್ನು ಹೇಳ್ತಾ ಬಂದು ಈಗಾಗಲೇ 4ನೇ ನುಡಿಯಲ್ಲಿ ಹೇಗೆಂದರೆ,
ದಿನಪನ ಉದಯಂ ತವವೆನಿತು ಬೇಗಂ ತವಿಪದು ಅನಿತು ಶೀಘ್ರದೊಳು ಸಕಲ ಸಂದೇಹಗಳನ್ನು ಕಳೆವುದು ಇದರೊಳು ಯಶವ ಅರ್ಥ ಅಂದ್ರು. ಅರ್ಥ ಅಂದ್ರೇನು? ಅನುಭವ ಅಂತ. ಏನು ಅನುಭವ ರೀ? ಬೇರೆ ಅನ್ಯ ಗ್ರಂಥಗಳು ಬಹಳವ, ಮುಕ್ತಿಯನ್ನ ಕೊಡುವಂಥವೇ ಆಗ್ಯವ. ಬೇರೆ ಗ್ರಂಥಗಳು ವೇದಾಂತ ಗ್ರಂಥಗಳು ಇಲ್ಲಂತಲ್ಲ, ಬಹಳ ಜನ ವೇದಾಂತಗಳು ಮಾಡ್ಯಾರ. ಆದರೆ ಅವು ಯೋಗ್ಯಗಳು ಆಗಿವೆ ಎಂದು ಈ ಅನುಭವಸಾರ ಗ್ರಂಥದಲ್ಲಿ ಸಂಖ್ಯೆಯನ್ನು ಮಾಡಿದರೆ ಅವುಗಳೇ ಬಹಳ ಯೋಗ್ಯವ, ಇವು ಅಯೋಗ್ಯ ಅಂತ ಸಂಖ್ಯೆ ಮಾಡಿದರೆ ಹಾಗಲ್ಲ. ಈ ಗ್ರಂಥ ಮುಕ್ತಿಯನ್ನು ಕೊಟ್ಟೇ ಹೋಗುತ್ತದೆ. ಅದರಿಂದ ಅನೇಕ ಸಂಶಯಗಳನ್ನು ದೂರ ಮಾಡ್ತದೆ. ಹೇಗೆ ಅಂದರೆ, ದಿನಪನ ಅಂದರೆ ಸೂರ್ಯನ ಉದಯ ಅಂದರೆ ಉತ್ಪತ್ತಿ ಮೂಡುವುದಂತ. ಸೂರ್ಯ ಉದಯ ಎಷ್ಟು ಬೇಗ ಉದಯ ಆದ ತಕ್ಷಣ ಎಷ್ಟು ಬೇಗ ಕತ್ತಲೆಯನ್ನು ನಾಶ ಮಾಡುವುದು. ಕತ್ತಲ ನಾಶ ಆಗ್ತದಲ್ಲ, ಸುಳ್ಳುನು ನಾಶ ಆಗ್ತಾವ, ಅಧರ್ಮನೂ ನಾಶ ಆಗ್ತಾವ. ಯಾಕಂದ್ರೆ ಧರ್ಮವೇ ಜಯ, ಧರ್ಮಕ್ಕೆ ಜಯ ಅಂದಾಗ ನಾಶ ಆಗ್ತಾವ. ಆದರೆ ಸುಳ್ಳು ಅಧರ್ಮ ಅನ್ನುವಂಥದ್ದು ನಾಶ ಆಗ್ಬೇಕಾದ್ರೆ ಸ್ವಲ್ಪ ದಿನ ಬೇಕಾಗ್ತದೆ, ಸ್ವಲ್ಪ ಸಮಯ ಬೇಕು. ಯಾವುದೇ ಇರಲಿ, ಸಂಸಾರದ ಇರಲಿ, ಪಾರಮಾರ್ಥದ ಇರಲಿ. ಆದರೆ ಸೂರ್ಯಂದೇ ಯಾಕೆ ಕೊಟ್ಟರು ಅಂದರೆ, ಸಮತ್ವ ಕಾಲದಲ್ಲೇ ಕತ್ತಲು ಬೆಳಕಿನಿಂದ ನಿವೃತ್ತಿ ಆಗ್ತದೆ. ಸಮತ್ವ ಕಾಲ ಅಂದರೆ ತಕ್ಷಣ ಸೂರ್ಯ ಹಿಂಗೆ ಉದಯ ಆಗ್ತಿರ್ತಾನೆ, ಕತ್ತಲು ಹಿಂಗೆ ಹೋಗ್ತದೆ. ಯಾವಾಗ ಹೋಯ್ತ್ರಿ ಕತ್ತಲು? ಅದಕ್ಕೆ ಸಮಯ ಗಳಿಗೆ ಆದೇನು? ಗಳಿಗೆ ಸಮಯ ಏನಿಲ್ಲ. ಉದಯ ಕಾಲದಲ್ಲಿ ಹೇಗೆ ಎಲ್ಲ ಕತ್ತಲು ತೀವ್ರದಿಂದ ನಾಶವಾಗ್ತವಿಲ್ಲ, ಅದರಂತೆ ಇದರೊಳು ಕಳೆವುದು ಇದರೊಳು ಯಶವ ಅರ್ಥ. ಅಂದರೆ ಇದರಲ್ಲಿ ಶೋಭಿಸುವಂಥ ಶ್ರುತಿ ಯುಕ್ತಿ ಸ್ವಾನುಭಾವದ ಪ್ರಮಾಣಗಳು ಇದರಲ್ಲಿ ಇರುವಂಥ. ಅದರಲ್ಲಿನೂ ಬೇರೆ ಗ್ರಂಥಗಳಲ್ಲಿ ಶ್ರುತಿ ಯಾವ, ಯುಕ್ತಿ ಯಾವ, ಸ್ವಾನುಭವ ಇಲ್ಲಂತಲ್ಲ. ಆದರೆ ಈ ಗ್ರಂಥದಲ್ಲಿ ಇರುವಂಥ ಆಯ್ಕೆ ಮಾಡಿ ಸರಳವಾಗಿ ಸ್ವಾನುಭಾವಕ್ಕೆ ಬರುವಂಥ ಯುಕ್ತಿ ಮತ್ತು ಪ್ರಮಾಣಗಳನ್ನು ಸ್ವಾನುಭಾವಕ್ಕೆ ತಂದು ಕೊಡ್ತಕ್ಕಂಥದ್ದು ಗ್ರಂಥದಲ್ಲಿದೆ. ಅದರಿಂದ ಈ ಗ್ರಂಥವು ಸಕಲರಿಗೂ ಸೇವ್ಯವಾಗಿದೆ. ಯಾರು ಮೋಕ್ಷದ ನಿರ್ಮಲವಾದ ಮೋಕ್ಷ, ನಿರ್ದೋಷಿಯಾದ ಮೋಕ್ಷವನ್ನು ಪಡಿಬೇಕಂತಾರ ಅಂತ ಎಲ್ಲರಿಗಂದ್ರವರು, ಬರೀ ಸಿದ್ಧಾರೂಢ ಸಂಪ್ರದಾಯದವ್ರಿಗಂತ ಹೇಳಿಲ್ಲ, ಅಥವಾ ಇನ್ನೊಂದು ಸಂಪ್ರದಾಯಕ್ಕಂತ ಹೇಳಿಲ್ಲ. ಸಕಲವರು ಅಂದರೆ ಮೋಕ್ಷ ಆಪೇಕ್ಷೆ ಉಳ್ಳಂಥ ಸರ್ವ ಜನಗಳಿಗೆ ಅಂತ ಅರ್ಥ. ಸರ್ವ ಮಾನವರುಗಳವರು. ಹಾಗಾಗಿ ಅನ್ಯ ಗ್ರಂಥಗಳಲ್ಲಿ ಅನಂತ ದೂರ ಹೋಗಿ ಸಮೀಪಕ್ಕೆ ಬರುವಂಥ ಪ್ರಮಾಣಗಳವ. ದೂರ ಸಣ್ಣ ವಿಷಯ ತಗೋಬೇಕಾದ್ರೆ ಮತ್ತೆ ಇಲ್ಲಿ ಹೋಗ್ಬೇಕು, ಅಲ್ಲಿ ಶ್ರುತಿಯನ್ನು ತಗೊಂಡು ಬ್ರಹ್ಮಸೂತ್ರ, ಭಗವದ್ಗೀತೆ, ಅನಂತ ಗ್ರಂಥಗಳನ್ನು ಹೋಗಿ ಮತ್ತಿಲ್ಲಿ ಬರಬೇಕು. ನೀನೇ ಬ್ರಹ್ಮಿಂತ ಹೇಳೋದಕ್ಕೆ ಅಲ್ಲಷ್ಟು ಬೇಕಾಗ್ತದೆ, ಅಷ್ಟು ದೂರ ಹೋಗಿ ಹೇಳ್ಬೇಕು ನೋಡು. ಇದಿಲ್ಲ, ಇಲ್ಲಿದಿಲ್ಲೇ ಹೇಳಿಬಿಡ್ತದ. ತಾತ ಹೇಳ್ತದಿಲ್ಲ, ರಾಯಚೂರಿಗೆ ಹೋಗ್ಬೇಕಂತ ಇಚ್ಛಿದ್ರೆ ಹಿಂಗೆ ಗೂಗಲ್ ಹೋಗಿ, ದೇವ್ರು ಹೋಗಿ, ಸಿರಿವಾರ ಹೋಗಿ ರಾಯಚೂರು ಬರೋದು ಹೆಂಗ, ಶಕ್ತಿನಗರದಿಂದ ರಾಯಚೂರು ಹೋಗೋದು ಹೆಂಗ? ಸೀದಾ ಅಂದರೆ ರಾಯಚೂರು, ಶಕ್ತಿನಗರ ಅಂದರೆ ರಾಯಚೂರು ಹೋಗ್ಬಿಟ್ರೆ ಆಯ್ತು, 18 ಕಿಲೋಮೀಟರು. ಹಂಗೆ ಸುತ್ತ ಹಾಕಿದ್ರು ರಾಯಚೂರು ಬರ್ತದ. ಎಷ್ಟು ದಣಿವಾಗ್ತದ, ಎಷ್ಟು ದೂರ ಆಗ್ತದ, ಎಷ್ಟು ಖರ್ಚಾಗ್ತದ. ಆದರೆ ಇದು ರಾಯಚೂರು ಶಕ್ತಿನಗರಕ್ಕೆ ಸಮೀಪ ಇದ್ದಂಗೆ. ಅದಕ್ಕೆ ಮುಮುಕ್ಷುಗಳಿಗೂ ಈ ಗ್ರಂಥ ಭಾಳ ಸಮೀಪ ಇದ್ದಂಗೆ, ಮುಮುಕ್ಷುಗಳಿಗೆ, ಅದು ಬೇರೆಯವರಿಗೆಲ್ಲ. ಅದರಿಂದ
ಅಲ್ಲಿ ಅನೇಕ ಸಂಶಯಗಳು ಬರ್ತಾವ, ಇಲ್ಲಿ ಅನೇಕ ಸಂಶಯಗಳು ಕಳಿತಾವ. ಅಲ್ಲಿ ಅನೇಕ ಸಂಶಯಗಳು ಬರ್ತಾವ, ನಿನಗೆ ಹೆಚ್ಚಾದವ. ಇಲ್ಲಿ ಬಂದಂಥ ಸಂಶಯಗಳು ಕಳೆದು ಹೋಗ್ತಾವ, ನಾಶ ಆಗ್ತಾವ. ಆ ಕಾರಣದಿಂದ ಕೆಲವು ಗ್ರಂಥಗಳನ್ನು ಖಂಡಿಸಿ ಮತವಾದಿಗಳು ಖಂಡನೆ ಮಾಡೋ ಗ್ರಂಥಗಳನ್ನೇ ಭಾಳ ಹೇಳ್ತಾರೆ. ನೀ ಹೇಳಿದ ಸರಿ ಇಲ್ಲಪ್ಪ, ನಮ್ಮ ಗ್ರಂಥ ಹಿಂಗಾದಂತ. ಆದರೆ ಇದು ಹಂಗಲ್ಲ. ಸಮತ್ವದಿಂದ ಸ್ವಾನುಭವಕ್ಕೆ ಬರುವಂಗ ಮತ್ತು ಯಾವ ಮತವಾದಿಗಳು ಇದನ್ನು ಖಂಡಿಸಬಾರದು, ಇದನ್ನು ಒಪ್ಪಲೇಬೇಕು ಅನ್ನುವ ಅನುಭವನ ಹೇಳುವುದರಿಂದ ಇಲ್ಲಿ ಸಂಶಯಗಳು ಸೂರ್ಯ ಉದಯ ಕಾಲದ ಸಮತ್ವದಲ್ಲಿ ಕತ್ತಲು ಹೋದಂತೆ ಜ್ಞಾನದ ಕಾಲದಲ್ಲಿ ನಿನ್ನ ಅಜ್ಞಾನ ನಾಶ ಆಗ್ತದ. ಅದಕ್ಕೆ ಈ ಗ್ರಂಥವನ್ನು ಶ್ರವಣ ಮಾಡಿದರೊಡನೆ ಸಂಶಯವು ಕಳೆಯುತ್ತದೆ. ಹೀಗೆ ಅನೇಕ ಸಂಶಯಗಳನ್ನು ಹೇಳುವಂಥ ಎಷ್ಟೋ ಗ್ರಂಥಗಳಾವ. ವೃತ್ತಿ ಪ್ರಭಾಕರ ನೋಡಬಾರದಂತಲ್ಲ, ವೃತ್ತಿ ಪ್ರಭಾಕರ, ನ್ಯಾಯಶಾಸ್ತ್ರ, ಇನ್ನೂ ಅನಂತ ಗ್ರಂಥಗಳುಂಟು. ನಿನಗೆ ಇದ್ದ ಸಂಶಯನೇ ಮಸ್ತಾಗ್ಯವ, ಮತ್ತು ಇಲ್ಲದ ಸಂಶಯಗಳನ್ನು ನಿನ್ನಲ್ಲಿ ಹಾಕೊಂಡ್ರೆ ತಲೆಗೆ ಹೊರೆ ಆಗ್ತದೆ, ಭಾರ ಆಗ್ತದೆ. ಆವಾಗ ಒಮ್ಮೆಲೆ ತಲೆ ಜಾಡಿಸ್ಬಿಡ್ತಾನೆ ಅವನು. ತಲೆ ಯಾಕೆ ಜಾಡಿಸ್ತೀವಿ? ಸಂಶಯಗಳು ಹೆಚ್ಚಾದಾಗೆ ಆತ್ಮಜ್ಞಾನದ ಕಡೆ, ಮೋಕ್ಷ ಮಾರ್ಗದ ಕಡೆ ಹೋಗಬಾರ್ದಪ್ಪ. ಅವ್ರು ಏನೇ ಹೇಳ್ತಾರೆ, ಇವ್ರೇನು ಹೇಳ್ತಾರೆ, ಅಲ್ಲಿಗಾಗ ಹೋಗ್ಬೇಕು. ಏನು ತಿಳಿಯಂಗಿಲ್ಲ ಅಂದರೆ ಸುಮ್ಮನೆ ಹೋಟೆಲೆಲ್ಲ ಮನೆಗನ ಕುಂದ್ರಬೇಕಂತ ಅನಿಸ್ತದ. ಹಾಗೆ ರನ್ನಗನ್ನಡೆಯಲ್ಲಿ ತನ್ನ ಮೊಗದ ಅಂದವಂ ಚೆನ್ನಾಗಿ ಕಾಣ್ಬ ತೆರನಂತೆ ನಿಜ ಇದರೊಳಂ ನಾಡೆ ತೋರ್ಪದು ಅಖಿಳರ್ಗೆ ಅಂದರು. ಇದು ಕನ್ನಡಿ ಬೇರೆ, ರನ್ನಗನ್ನಡಿ ಬೇರೆ. ಅದರಂಗ ಉಪನಿಷತ್ತುಗಳು ಬೇರೆ, ದಶ ಉಪನಿಷತ್ತುಗಳು ಬೇರೆ. ಅದ್ರಾಗ ಭಾಗ ಮಾಡ್ಯಾರ. ಯಾಕಂದ್ರೆ ರನ್ನಗನ್ನಡಿಯಲ್ಲಿ ಅಂದರೆ ಇವು ರಾಜರ ಮನೆಯಲ್ಲಿ ಇರ್ತಾವ ಕನ್ನಡಿ. ನಾವಂತೂ ನೋಡಿಲ್ಲ ನೋಡಪ್ಪ. ರತ್ನದ ಕನ್ನಡಿ ಎಲ್ಲಿ ಸಿಗ್ಬೇಕು? ನಮ್ಮ ಇವೇ ಕನ್ನಡಿ ಇಲ್ಲ ಒಂದೊಂದು ಸಲ ಮನೆಗ. ಆ ರನ್ನಗನ್ನಡಿಯಲ್ಲಿ ತನ್ನ ಮುಖದ, ಯಾರು ಆ ಕನ್ನಡಿಯಲ್ಲಿ ಮುಖವನ್ನು ನೋಡ್ತಾರೋ, ಮುಖ ನೋಡೋದ ಕಾರಣ ಏನಂದರೆ ಚೆಲುವಿಕೆಗಾಗಿ ಅಂತ. ನನ್ನ ಮುಖ ಹೇಗಿದೆ, ಚಂದ ಇದೆ ಅಂತ ನೋಡೋದಕ್ಕೆ. ಅದು ಚೆನ್ನಾಗಿ ನಿನ್ನ ಚಂದ ಅಂದವನ್ನು ತೋರಿಸ್ತದಿಲ್ಲ. ಅದು ಸ್ವಲ್ಪ ಏನನ್ನ ಕಡಿಮೆ ಮಾಡ್ತದ, ಅದು ನೋಡಪ್ಪ ನೀ ಇರ್ತದೆ. ನೀನು ಹೆಂಗಿದ್ದೆ ಇದ್ದಕ್ಕೆ ಇದ್ದಂಗೆ ನಿನ್ನ ಕಾಣೋದು, ನೀನು ತೋರಿಸೋದು ಯಾವುದಂದ್ರೆ ಕನ್ನಡಿ. ಹಾಗಾಗಿ ಇಲ್ಲಿ ನೋಡುವ ಹಾಗೆ ಈ ಗ್ರಂಥದಳು ನಿಜವು ಅಂದರೆ ನಮ್ಮ ಸ್ವರೂಪ. ನಿಜ ಅಂದಲ್ಲಿ ನಮ್ಮ ಸ್ವರೂಪ, ಬೇರೆ ಸ್ವರೂಪಕ್ಕೆ ಹೋಗಂಗಿಲ್ಲ. ಅಲ್ಲಿ ಚೆನ್ನಾಗಿ ಸಾಕ್ಷಾತ್ಕಾರವನ್ನು ಮಾಡಲಾರವು ಆ ಕನ್ನಡಿಗಳು. ಸಾಮಾನ್ಯ ಕನ್ನಡಿಗಳನ್ನು, ಸಾಮಾನ್ಯ ಗ್ರಂಥಗಳು. ರತ್ನಗನ್ನಡಿ ವಿಶೇಷವಾದ ಕನ್ನಡಿ. ಅದಕ್ಕೆ ಈ ಗ್ರಂಥವು ರತ್ನಖಚಿತ ಕನ್ನಡಿಯಂತಿರುತ್ತದೆ. ನಿನ್ನ ನಿಜ ನೋಡಿದಾಗ ಇದ್ದಕ್ಕಿದ್ದಂಗೆ ಸಮೀಪದಲ್ಲಿ ನೋಡಿದ ತಕ್ಷಣ ತೋರಿಸ್ತದೆ. ಇದು ಯಾವಾಗ ಶ್ರವಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಿ ಆವಾಗ ನಿನ್ನಲ್ಲಿ ತೋರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾಗಿ ರತ್ನಗಳಿಂದ ಕೆಚ್ಚಿದ ಕನ್ನಡಿಯು ಮಾತ್ರ ಮುಖವನ್ನು ತೋರಿಸುವುದಲ್ಲದೆ ಮುಖವನ್ನು ಬೆಳಗುತ್ತದೆ. ಇವು ಕನ್ನಡಿ ಮುಖ ತೋರಿಸ್ತಾವ, ಅದು ಎದುರು ಮುಖ ಪ್ರಜ್ವಲಿಸ್ತಾವ, ಬೆಳಕು ಬಿಡ್ತದೆ. ನಮ್ಮ ಮುಖದ ಮೇಲೆ ಬೆಳಕು ಬಿಡ್ತದೆ. ಆ ಬೆಳಕು ಮತ್ತೆ ಅದರಲ್ಲಿ ಬೀಳ್ತದೆ. ಅಂದ್ರೇನು? ನನ್ನ ಬೆಳಕು ನಿನ್ನಲ್ಲಿ ಅದ, ನಿನ್ನ ಬೆಳಕು ನನ್ನಲ್ಲಿ ಅದ ಅಂತ ಕನ್ನಡಿ ಹೇಳ್ಕೊಡ್ತಾವ. ನಾನೇ ನೀನು, ನೀನೇ ನಾನಂದಂಗೆ ಆಯ್ತಲ್ಲ. ಹಾಗಾಗಿ ಅನ್ಯ ಗ್ರಂಥಗಳು ನಿಜವನ್ನು ತಿಳಿಸಬಹುದು, ಆದರೆ
ಈ ಗ್ರಂಥದಂತೆ ಸ್ವಸ್ವರೂಪವನ್ನು ವಿಶೇಷವಾಗಿ ಸಾಕ್ಷಾತ್ಕಾರ ಮಾಡಲಾರವು. ಇವು ರತ್ನಖಚಿತ ಈ ಗ್ರಂಥ. ಆದ್ದರಿಂದ ಈ ಗ್ರಂಥವೇ ಸೇವ್ಯವಾಗಿದೆ. ಯಾಕೆ ಇದನ್ನ ಕೇಳಬೇಕು ಅಂದರೆ ಇದು ನಿನಗೆ ಉಪಕಾರ ಮಾಡ್ತದಂತ. ಆದ್ದರಿಂದ ಮಹಾತ್ಮರು ಇನ್ನು ಒಂದೇ ಮಾತು ಹೇಳಿದ್ನ ಕೇಳಂದ್ರೆ ಅವರು ಬೇರೆ ಬೇರೆ ಓದಿ ಬಾಯಾರಿ ಇದನ್ನೊಮ್ಮೆ ನಲವೇರಿ ಕೇಳುವರು ಪರಮ ಶಿವಪದವನುವರೇ ಸೂರ್ಯಗೊಂಡಿಯರು ಸುಖದಲ್ಲಿ. ಇದು ಎಂಥ ಆನಂದ ಕೊಡ್ತದಂದ್ರೆ ನಿಜವನ್ನ ಆಪೇಕ್ಷಿಸುತ್ತಿರುವ ಅವರು ಬೇರೆ ಬೇರೆ ಓದಿ ಬೇರೆ ಬೇರೆ ಗ್ರಂಥಗಳನ್ನು ಓದದೆ ಅವರು ಓದೋರು ಭಾಳ ಮಂದ್ಯಾರ ಕೇಳೋರ್ನಾರ. ಆದರೆ ಓದಬಾರ್ದಂತ ಅರ್ಥ ಅಲ್ಲ, ಕೇಳಬಾರ್ದಂತ ಅರ್ಥ ಅಲ್ಲ. ಗುರುವರನ ಒಲಮೆಯಿಲ್ಲದವ ಅವನು ಏನು ಅನ್ನೋದಲು ಆಗದು ಸೌಮ್ಯಕ ಜ್ಞಾನ. ಅಷ್ಟೇ ಬಡ್ದಾಡ್ತಾರೆ ಮಹಾತ್ಮರು. ಇನ್ನು ಓದೋ ಅಭ್ಯಾಸ ಅದ ಓದು, ಕೇಳೋ ಅಭ್ಯಾಸ ಅದ ಕೇಳು. ಯಾರ್ಯಾರಲ್ಲಿ ಕೇಳಕ್ಕೆ ಹೋಗ್ಬೇಡ, ಯಾವುದಾದನ್ನ ನೋಡಕ್ಕೆ ಹೋಗ್ಬೇಡ. ಹೇಳಿದ್ರೆ ಏನಾಗ್ತದ ಅಂದರೆ ಅದು ನೀವೇ ವಿಚಾರ ಮಾಡ್ರಿ. ಬೇರೆ ಬೇರೆ ಗ್ರಂಥಗಳನ್ನ ಪಠಿಸಿ ಬಾಯಾರದೆ ಅವೇನದ ಕಂಠ ಒಣಗ್ತದಿಲ್ಲ. ಓದ್ಬೇಕಾದ್ರೆ ಹೇಳ್ಬೇಕಾದ್ರೂ ಒಣಗ್ತದ. ಈ ಗ್ರಂಥವನ್ನು ಒಂದು ಸಾರೆ, ಒಮ್ಮೆ ಸಾರೆ ಅಂದ್ರೆ ಒಂದು ಸಾರೆ, ನಲವೇರಿ ಅಂದರು. ನಿನ್ನಲ್ಲಿ ಇಂಥ ಆತ್ಮಜ್ಞಾನ ತತ್ವವನ್ನು ತಿಳ್ಕೊಂಡು ಕೃತಾರ್ಥನಾಗಬೇಕು, ಹಾಗೇ ತೀರಲೇಬೇಕು. ಇದರಲ್ಲಿ ಇದ್ದಂಥ ಸಂತೋಷ ಆನಂದ ಮತ್ತೆ ಎಲ್ಲಿ ಇಲ್ಲ ಅಂತ ನಿನಗ ಆ ಭಾವ ಹೆಚ್ಚಾಗಿ ಕೇಳುವವರು ಅಂದರೆ ಶ್ರವಣ ಮಾಡಿದವರು ಪರಮ ಶಿವಪದವನುವರೇ ಅಂದರು. ಪರಮ ಅಂದರೆ ಅತ್ಯಧಿಕವಾದ ಶಿವಪದ. ಅತ್ಯಧಿಕ ಅಂದ್ರು ಅಂದರೆ ಪರಮಾತ್ಮ ಅಂತ. ಪರಮಾತ್ಮ ಆ ಪದವಿಯನ್ನೇ ಪರಮಾತ್ಮನ ಪದವನ್ನು ಅಂದರೆ ಸ್ವಯಂ ಸ್ವರೂಪ ಪ್ರಕಾಶ ರೂಪ ಅವನ ಆನಂದ ಪರಮಾನಂದವನ್ನ ಲೂಟಿ ಮಾಡಿ ಸುಖದ ಸಹಜ ಆನಂದದಲ್ಲಿ ಇರುವರು ನೋಡಂದ್ರು. ನೀವು ಸುಖ ಬೇಕಾಗಿತ್ತು, ಸೆರೆ ಕುಡಿದ್ರೆ ಆನಂದ ಆಗ್ತದಿಲ್ಲ. ಮತ್ತೆ ಶಾಸ್ತ್ರ ಶ್ರವಣ ಮಾಡಿದ್ರೆ ಮುಮುಕ್ಷುಗಳಿಗೆ ಆನಂದ ಆಗ್ತದೆ. ಅವರಿಗೆ ಅಲ್ಲೇ ಆಗ್ತದ, ಇವ್ರಿಗೆ ಇಲ್ಲೇ ಆಗ್ತದ. ಅದು ಅನಿತ್ಯ ವಿಷಯಾದಿಗಳ ಆನಂದ ಆಯಿತು, ಇದು ನಿತ್ಯ ನಿಜ ಸುಖದ ಸಹಜ ಆನಂದ ಆಯಿತು. ಈ ಕಾರಣದಿಂದ ಪ್ರೀತಿಯಿಂದ ಕೂಡಿಕೊಂಡು ಒಂದು ಸಾರೆ ಈ ಗ್ರಂಥವನ್ನು ಎಷ್ಟು ಸಲ ಅಂದರು? ಒಂದು ಸಾರೆ ಅಂದರು. ಬೇರೆ ಬೇರೆ ಬಾಯಾರಿ ಇದನ್ನು ಒಮ್ಮೆ ನಲವೇರಿ ಕೇಳುವರು. ಸಂತೋಷದಿಂದ ಪುಣ್ಯ ಮಾಡಿನಪ್ಪ ನಾನು ಸಿಕ್ಕದಂತ ನೀನು ಸಂತೋಷದಿಂದ ಕೇಳಿದರೆ ನೋಡಿದರೆ ನಿನ್ನಲ್ಲಿ ಏನಾಗ್ತದ ಅಂದರೆ ಸ್ವಯಂ ಪ್ರಕಾಶ ರೂಪ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಶಿವನ ಸಾಕ್ಷಾತ್ಕಾರ ಇಲ್ಲೇ ಆಗ್ತದೆ, ಬೇರೆ ಎಲ್ಲಿ ಇಲ್ಲ. ಶಿವ ನಿನ್ನಲ್ಲಿಲ್ಲೇನು? ನನ್ನಲ್ಲಿ ನನ್ನಲ್ಲಿ ಅಂತ ಗೊತ್ತಾದಾಗ ಅಯಮಾತ್ಮ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಮಹಾವಾಕ್ಯ ಅನುಸಾರವಾಗಿ ಈ ಸಾಕ್ಷಿ ಆತ್ಮನೇ ಬ್ರಹ್ಮನು. ಇವುಗಳಿಗೆ ಸಾಕ್ಷಿಲ್ಲ ಬ್ರಹ್ಮ, ಇವನೇ ಶಿವನು. ಶಿವ ಅಂದರು, ಬ್ರಹ್ಮ ಅಂದರು, ವಿಷ್ಣು ಅಂದರು, ನಾನಾ ಪ್ರಕಾರ ಅವರವರ ಇಚ್ಛೆಯಂತೆ ಕರೆದರೆ ಹೆಸರು ಕರೆದ ಲಿಂಗ ಅಂದರು. ಲಿಂಗ ಅಂದ ಅಷ್ಟೇ ಬಿಡಲಿಲ್ಲ, ಲಿಂಗ ಮಧ್ಯೆ ಜಗತ್ ಸರ್ವಂ ಅಂದರು. ಲಿಂಗ ಅಂತ ಅಷ್ಟೇ ಹೇಳ್ತಾರೆ, ಲಿಂಗ ಮಧ್ಯೆ ಜಗತ್ ಸರ್ವಂ ಅಂದ್ರೆ ಏನಾಯ್ತು? ಇದು ಎಲ್ಲದರ ಕಾರಣ ಅದೇ ಆಧಾರ, ಆ ಬ್ರಹ್ಮ, ಅದೇ ಈ ಮಾಯೆ. ಆ ಲಿಂಗನೇ
ಅಂಗಕ್ಕೆ ಕಾರಣ ಆಗ್ಯದ. ಅವಳ ಲಿಂಗ ಇಲ್ಲ ಅಂದರೆ ಅಂಗೆಲ್ಲಿತ್ತು? ಬಸವನಂದ್ರ ಹೇಳ್ತಿದ್ರು, ಅಯ್ಯಯ್ಯ ಬಾರಯ್ಯ ಲಿಂಗವಿಲ್ಲದವರು ಯಾರಯ್ಯ ಹೇಳಯ್ಯ ಅಂತ. ಅವರು ಎಷ್ಟು ಸಲ ಹೇಳ್ತಿದ್ರು, ಕೇಳ್ಬೇಕಂತ ಅವ್ರು. ಅಯ್ಯಯ್ಯ ಬಾರಯ್ಯ ಲಿಂಗವಿಲ್ಲದವರು ಯಾರಯ್ಯ ಅಂದರೆ ಯಾವುದು ಲಿಂಗ? ನಮ್ಮಲ್ಲಿ ಇರುವಂಥ ಸ್ವಯಂ ಪ್ರಕಾಶ ಆತ್ಮ ಚೈತನ್ಯವೇ ಅದು ಲಿಂಗ. ಆ ಲಿಂಗದ ಆಧಾರದಲ್ಲಿ ಈ ಅಂಗಾದ ಶರೀರ ಅದ. ಆದರೆ ಆಧಾರವಾದ ಈ ಶರೀರಕ್ಕೆ ನಾಶ ಆದ. ಆಶ್ರಯ ಪಡೆದಂಥ ಶರೀರಕ್ಕೆ ಆಧಾರ ಆದಂಥ ಲಿಂಗಕ್ಕೆ ನಾಶ ಇಲ್ಲ ನೋಡ್ರಿ. ಅದಕ್ಕಾಗಿ ನಮಗೆ ನಾಶ ಇಲ್ಲ. ನಮ್ಮ ದೇಹಕ್ಕೆ ನಾಶ ತಪ್ಪಿದ್ದಲ್ಲ. ಅವು ಎರಡು ಹಿಡ್ಕೊಂಡು ಬ್ರಹ್ಮ ಅಂತ ತಿಳ್ಕೊಬಾರ್ದು ನೋಡ್ರಿ. ನಾವು ಲಿಂಗ ಅಂದರೆ ಶರೀರ ಹಿಡ್ಕೊಂಡು ಹೋಗಿಬಿಡ್ತೀವಿ ನಾವು. ಹೀಗೆ ಈ ಗ್ರಂಥವನ್ನು ಕೇಳಿ ಮುಕ್ತರಾಗಲಿ ಎಂಬ ಕನಿಕರದಿಂದ ಈ ವಾಕ್ಯವನ್ನು ಹೇಳಕತ್ತರ ವಿನ ಬೇರೆ ಯಾವುದೇ ಅಪೇಕ್ಷೆ ಇಟ್ಟುಕೊಂಡು ಗ್ರಂಥಕರ್ತರು ಹೇಳಕತ್ತಿಲ್ಲ. ಪರೋಪಕಾರಾರ್ಥಂ ಇದಂ ಶರೀರ. ಜಗತ್ತಿನಲ್ಲಿ ಲೋಕ ಉದ್ಧಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಮಾನವನಾಗಿ ತನ್ನ ಸ್ವರೂಪವನ್ನು ತಾನು ಮರೆತು ಅಜ್ಞಾನಿಯಾಗಿ ಬಂಧಕ್ಕೆ ದುಃಖಕ್ಕೆ ಕಾರಣಗನ ಈ ದುಃಖ ಜೀವಿಗಳನ್ನು ಪಾರು ಮಾಡಬೇಕು ಎಂಬ ಉದ್ದೇಶದಿಂದಲೇ ಹಲವಾರು ಮಂದಿ ಅವತಾರ ಪುರುಷರು, ಕೃಷ್ಣ, ರಾಮ, ಅನೇಕ ಮಹಾಪುರುಷರು ಯಾಕೆ ಜನ್ಮ ಎತ್ತಿದ್ರು? ಆಗ ದ್ವಾಪಾರ ಯುಗದಲ್ಲಿ ಆವಾಗೆಲ್ಲ ನಡೆದು, ಕಲಿಯುಗದಲ್ಲಿ ಸಾಕ್ಷಾತ್ ಪರಶಿವನ ಅವತಾರಿಯಾಗಿ ಮಾನವನ ಉದ್ಧಾರ ಕಲ್ಯಾಣಕ್ಕಾಗಿ ಭೂ ಕೈಲಾಸವನ್ನೇ ಬಿಟ್ಟು ಅದ್ವೈತ ಸಾರ್ವಭೌಮ ಸಿದ್ಧಾರೂಢ ಶಿವ ಅವತಾರಿಯಾಗಿ ಭಾಳ ವರ್ಷ ಆಗಿಲ್ಲ. ಹುಟ್ಟು ಬಂದ್ರಿಲ್ಲ. ಎದಕ್ಕೆ ಬಂದ್ರು ಅವರು? ನಮ್ಮ ಕಲ್ಯಾಣಕ್ಕಾಗಿ. ಹಾಗಾಗಿ ತಪ್ಪದೆ ಈ ಗ್ರಂಥವನ್ನು ಅವಶ್ಯವಾಗಿ ಕೇಳತಕ್ಕದ್ದು. ನಿನಗೆ ಅವಶ್ಯ ಅಂದ್ರೇನು? ಅದು ಕೇಳಬೇಕಂದ್ರೆ ಅವ್ರು ಕೇಳಬೇಕಂತ ಅಷ್ಟೇ. ಅವಶ್ಯವಾಗಿ ಅಂದಲ್ಲಿ ಕೇಳಲೇಬೇಕು. ಇದನ್ನು ಬಿಟ್ಟರೆ ಗತಿ ಇಲ್ಲ ಅನ್ನುವಂಥ ಮಾತಿಗೆ ಮಹಾತ್ಮರು ಇಲ್ಲಿವರೆಗೆ ಹೇಳ್ತಾ ಬಂದರು. 6 ನುಡಿ ಇಲ್ಲಿಗೆ ಮುಗಿತು. 7ನೇ ನುಡಿಯನ್ನು ಮಂಗಲ ಆದ ನಂತರ ಈ ಗ್ರಂಥದ ಇವತ್ತಿನ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಈಗ ಮಂಗಲ ಗೀತೆಯನ್ನು ಪ್ರಾರಂಭ ಮಾಡಿರಿ. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಬೆಳಗುವೆ ಆರತಿಯ. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ, ಗುರುವರ ಮರ್ಮವ ತಿಳಿಸಿರುವೆ. ಕರುಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ, ಗುರುವರ ಭಾವವನರು ಇದಗೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಲೌಕಿಕ ಪರಮಾರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ, ಗುರುವರ ಕೂಡಿ ನಡೆಸಿರುವೆ. ಮಾರ್ಗನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ,
ಗುರುವರ ಗಂಭೀರದಿ ಸುಖಿಸಿರುವೆ. ಗುರುದೇವ ಬಸವ ನನ್ನ ಯೋಗಿಗೆ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ. ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ. ಗುರುವರ ಈ ಭವದಿಂದ ತಾರಿಸಿದೆ. ಭವಮಾಲೆ ಒಳಗದೆ ನಂಬ ಭ್ರಮೆಯನು ನೀನು ಬಿಡಿಸಿರುವೆ. ಗುರುವರ ನೀನು ಬಿಡಿಸಿರುವೆ. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ. ಗುರುವರ ಬೆಳಗುವೆ ಆರತಿಯ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ಆದರೆಂದು ಕರಾತೀತಂ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜಯ ಮಂಗಲಂ ಜಯ ಪಾರ್ವತಿ ಶಿವರ ನಮಃ.